ಈ ಗಂಗಾಧರನು 14 ಲೋಕದಲ್ಲಿ ಇರತಕ್ಕಂಥ ಜನರು ಕೊಟ್ಟಂತ ದೋಷವನ್ನು ನನ್ನಲ್ಲೇ ಉಳಿಯಿತು. ನಾನು ಯಾವ ನದಿಯಲ್ಲಿ ಹೋಗಲಿ ಸ್ನಾನವನ್ನು ಮಾಡಲು ದೋಷವನ್ನು ಪರಿಹರಿಸಿಕೊಳ್ಳಲು ಹೇಳಲಾಗ ಪರಮೇಶ್ವರನು ಹೇಳುತ್ತಾನೆ, ಏ ದೇವಿಯೇ ಪವಿತ್ರ ಗಂಗೆ ನಿನಗೆ ದೋಷವಿಲ್ಲ ಹೇಳಲು ಆಗ ಪರಮೇಶ್ವರನು ಹೇಳುತ್ತಾನೆ, ಗುರುವು ಆಗ ಲೋಕದ ಮೇಲೆ ದೋಷವನ್ನು ದೆಸೆಗಟ್ಟೆ ಹೋಗುವುದು ಹೇಳಲಾಗ ಗಂಗಾದೇವಿಯೇ ಪರಮೇಶ್ವರನಿಗೆ ಹೇಳುತ್ತಾನೆ, ದೇವ ಲೋಕದಲ್ಲಿ ಜಂಗಮ ರೂಪವನ್ನು ಪಾದಪೂಜಾ ಭಾವಿಸಿ ಗಂಗಾದೇವಿ ಪವಿತ್ರವೆನ್ನು ಭಾವಿಸಲು ಆಗ ಗಂಗಾದೇವಿಯು ಅಪ್ಪನಂತೆ ಪರಮೇಶ್ವರನು ಗೋಲಕ್ಕಿಗೆ ಬಂದು ಜಂಗಮ ರೂಪವನ್ನು ಧರಿಸಿ ಗುರುಪೂಜಾ ಪಾದಪೂಜಾ ಭಾವಿಸಲು ಈ ಗಂಗೆ ಪವಿತ್ರ ಆಗಲೆಂದು ಹೇಳಲು, ಹೇ ದೇವಿ ಪರಮಾತ್ಮೆ ಮಂಡಲ ಪೂಜಕ್ಕೆ ಬರುವ ಆರಭಟಕ್ಕೆ ನಿನ್ನ ಪೌಡವು ಅಂದೆಗುಂಟು ಇಂದಿಗಿಲ್ಲ. ನಾಗದೇವತಾ ಮಂಡಲ ಪೂಜಕ್ಕೆ ಬರಲು ಆರಭಟವು ಅಂದ ಉಂಟು ಇಂದಿಗಿಲ್ಲ. ಸ್ಥಾನದಲ್ಲಿ ಪವಿತ್ರ ಗಂಗೆ ಹೇಳಲಾಗ ಬರುವ ಆರಭಟಕ್ಕೆ ಭೂಮಿಯೇ ಒಡಗಿತು, ಆಕಾಶವೇ